ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ? ನಾವು ಬಂದಿರೋದು ಕೋಲಾರದ ಪ್ರಸಿದ್ಧಿ ಮತ್ತು ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ಸೋಮೇಶ್ವರ ದೇವಾಲಯ. ಹೌದ್ರಿ, ಈ ಒಂದು ದೇವಾಲಯ ಪುರಾತನ ದೇವಾಲಯ ಒಂದು ಸಹ ಹೆಸರುವಾಸಿಯಾಗಿದೆ. 14ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಒಂದು ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿದೆ ಎಂದು ಸಹ ಹೇಳಲ್ಪಟ್ಟಿದೆ. ಈ ಸೋಮೇಶ್ವರ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಕಂಡುಬರುತ್ತೆ. ಈ ಒಂದು ದೇವಾಲಯದ ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ಒಂದು ವಾಸ್ತುಶಿಲ್ಪವು ಅಷ್ಟೊಂದು ಸುಂದರವಾದ ವಾಸ್ತುಶಿಲ್ಪವನ್ನು ಹೊಂದಿದೆ. ನೀವು ನೋಡ್ಬೋದು, ಈ ದೇವಾಲಯದ ಪ್ರತಿಯೊಂದು ಕಂಬಗಳ ಮೇಲೂ ಒಂದೊಂದು ವಾಸ್ತುಶಿಲ್ಪದ ಒಂದು ಕೆತ್ತನೆಗಳನ್ನು ಸಹ ನಾವು ನೋಡ್ಬೋದು. ನಂತರ ಈ ದೇವಾಲಯದ ಹಿಂಬದಿಯಲ್ಲಿ ನಮಗೆ ಮತ್ತೊಂದು ಕಾಣಿಸುವುದಂದರೆ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪದಲ್ಲಿ ಯಾವ ರೀತಿ ಒಂದು ಶಿಲ್ಪಕಲೆ ಅಥವಾ ವಾಸ್ತುಶಿಲ್ಪ ಇದೆ ಅಂದರೆ ನಮಗೆ ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಮತ್ತು ಅಷ್ಟು ಸೂಕ್ಷ್ಮವಾದ ಒಂದು ಕೆತ್ತನೆಯನ್ನು ಈ ಒಂದು ಕಲ್ಯಾಣ ಮಂಟಪ ಹೊಂದಿದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಈ ಒಂದು ಕೆತ್ತನೆಗಳು ಅನ್ಬೋದು. ಈ ಎಲ್ಲ ದೇವತೆಯ ಒಂದು ಕೆತ್ತನೆಗಳನ್ನು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಕಾಣಬಹುದು. ಅಷ್ಟೊಂದು ಸೂಕ್ಷ್ಮ ರೀತಿಯಲ್ಲಿ ಕೆತ್ತನೆಗಳನ್ನು ಸಹ ಮಾಡಿದ್ದಾರೆ. ಈ ಮೊದಲಿಗೆ ಒಳಗಡೆ ಹೋಗ್ಬೋದಾಗಿತ್ತು, ಆದರೆ ಈಗ ಲಾಕ್ ಮಾಡಿದ್ದಾರೆ, ಹೋಗಬಾರ್ದು ಅಂತ ನಿಷೇಧ ಮಾಡಿದ್ದಾರೆ. ನೋಡ್ಬೋದು ಯಾವ ರೀತಿ ಇದೆ ಅಂತ ಈ ಕೆತ್ತನೆಗಳು ಕಾಣಿಸುತ್ತೆ ನೋಡಿ. ಅಷ್ಟೊಂದು ಸುಂದರವಾಗಿದೆ, ಸೂಕ್ಷ್ಮವಾದ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಈಗ ಹಿಂದೆ ಕಾಣಿಸ್ತಾ ಇರೋದು ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಲ್ಲಿ ಕಾಣುವ ರೀತಿ ಇದು. 14ನೇ ಶತಮಾನದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದು ಸಹ ನಾವು ನೋಡ್ಬೋದು. ಇದು ಪಾರ್ವತಿ ದೇವಿಯ ಒಂದು ದೇವಸ್ಥಾನ. ಈ ಭಾಗದಿಂದ ಹಿಂಬದಿಯಿಂದನೇ ಹೋಗಬೇಕು. ಈ ಭಾಗದಲ್ಲಿ ಕಾಣಿಸುತ್ತಲ್ಲ, ಈ ಅಭಿಷೇಕ ಆದಂಥ ನೀರು ಇಲ್ಲಿ ಬರುತ್ತೆ. ಪಕ್ಕದಲ್ಲೇ ಸಹ ನಂದಿ ಒಂದು ವಿಗ್ರಹ ನಾವು ನೋಡ್ಬೋದು. ಪಕ್ಕದಲ್ಲಿ ಚೌಡೇಶ್ವರದ ಸಣ್ಣ ಒಂದು ಗುಡಿ ಇರುತ್ತೆ. ಈ ಒಂದು ದೇವರಿಗೆ ಕಿವಿ ಕೇಳಲ್ಲ, ಹಾಗಾಗಿ ಚಪ್ಪಾಳೆ ಮುಖಾಂತರ ಹೊಡೆದಾಗ ತಮ್ಮ ಮನಸ್ಸಿನಲ್ಲಿರುವಂಥ ಹರಕೆಗಳನ್ನು ತೀರುತ್ತೆ ಅನ್ನೋ ಸಹ ಪ್ರತೀತಿ. ಸೊ ಇದೇ ಒಂದು ಪಾರ್ವತಿ ದೇವಿಯ ದೇವಸ್ಥಾನ. ಈ ಒಂದು ದೇವಿಯ ಪಾರ್ವತಿ ದೇವಿಯನ್ನು ದರ್ಶನ ಮಾಡಿಕೊಂಡು ಈ ಭಾಗದಲ್ಲಿ ಬಂದಾಗ ನಿಮ್ಗೆ ಮತ್ತೆ ಕಾಣಿಸುತ್ತೆ ಅಲ್ವಾ, ಪ್ರತಿಯೊಂದು ಕೆತ್ತನೆಗಳಂದರೆ ಸುಮಾರು 36 ಸ್ತಂಭಗಳಲ್ಲೂ ಒಂದೊಂದು ರೀತಿಯ ವಾಸ್ತುಶಿಲ್ಪವನ್ನು ನೀವು ನೋಡ್ಬೋದು. ಅಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆನೆಗಳಾಗಿರ್ಬೋದು, ಅಷ್ಟು ನೋಡಿ ಆ ರೀತಿ ಕಾಣಿಸುತ್ತೆ. ನಂತರ ಇಲ್ಲೊಂದು ವಸಂತ ಮಂಟಪ ಅಂದಿದೆ. ಈ ಭಾಗದಲ್ಲಿ ವಸಂತ ಮಂಟಪ. ಈಗ ಮೈನಾಗಿ ಈಗ ದೇವಾಲಯ ದರ್ಶನ ಮಾಡೋಣ ಬನ್ನಿ. ಯಾವ ರೀತಿ ಸ್ತಂಭಗಳಿದೆಯೋ ಸಹ ಕಾಣಬಹುದು ನೋಡಿ. ಒಂದೊಂದು ಸ್ತಂಭವು ಒಂದೊಂದು ರೀತಿಯ ಕೆತ್ತನೆಗಳು ಹೊಂದಿದೆ. ಆ ಒಂದು ದೇವಾಲಯ ಮುಂಭಾಗದಲ್ಲಿ ನಂದಿಯ ಒಂದು ವಿಗ್ರಹನೂ ಸಹ ಇದೆ. ಈ ನಂದಿ ವಿಗ್ರಹ ನೇರವಾಗಿ ಶಿವನ ದರ್ಶನ ಆಗುತ್ತೆ. ಇಲ್ಲಿಂದ ಹೊರಗಡೆ ಹೋದಾಗ ನಮ್ಗೆ ಕಾಣಿಸೋದು ಒಂದು ಗಣೇಶನ ವಿಗ್ರಹ ಇದೆ. ನಂತರ ಪ್ರಮುಖವಾಗಿ ಕಾಣಿಸೋದು ಈ ಒಂದು ಸೋಮೇಶ್ವರ ಒಂದು ಲಿಂಗವನ್ನು ನೋಡ್ಬೋದು. ನಂತರ ಪಕ್ಕದಲ್ಲೇ ಬಂದಾಗ ಈ ಷಣ್ಮುಖ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಂದು ವಿಗ್ರಹನ ಸಹ ನಾವು ನೋಡ್ಬೋದು. ಸಾಕಷ್ಟು ಪವಾಡಗಳನ್ನು ಸಹ ಈ ಒಂದು ದೇವರು ಹೊಂದಿದ್ದಾರೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಅನೇಕ ಒಂದು ಕಷ್ಟಗಳನ್ನು ಬಂದು ದರ್ಶನ ಮಾಡಿದ ನಂತರ ಹೋಗಿದೆ ಅನ್ನೋದು ಸಹ ತಿಳಿದು ಬರುತ್ತೆ. ಈ ಒಂದು ದೇವರಿಂದ ನಾವು ಹೊರಗಡೆ ಬಂದಾಗ ನಮ್ಗೆ ಕಾಣಿಸುತ್ತೆ ಈ ಒಂದು ಭಾಗದಲ್ಲಿನ ಸ್ತಂಭಗಳ ಮೇಲಿನ ಕೆತ್ತನೆಗಳಾಗಿರ್ಬೋದು, ಮತ್ತು ಈ ಒಂದು ಭಾಗದಲ್ಲಿ ನೀವು ನೋಡ್ಬೋದು ಕೃಷ್ಣನ ಒಂದು ಕೆತ್ತನೆ ಆಗಿರ್ಬೋದು, ಪಕ್ಕದಲ್ಲೇ ಮತ್ತೆ ಒಂದು ಆಂಜನೇಯ ಸ್ವಾಮಿಯ ಒಂದು ಕೆತ್ತನೆಗಳಾಗಿರ್ಬೋದು. ನಂತರ ನವಗ್ರಹನ ಸಹ ನಾವು ಕಾಣ್ಬೋದು. ಅಂದರೆ ಈ ಒಂದು ದೇವಾಲಯ ಪ್ರತಿನಿತ್ಯ ಒಂದು ಪ್ರವಾಸಿಗರು ಬಂದೇ ಬರ್ತಾ ಇರ್ತಾರೆ. ನಂತರ ಈ ಭಾಗದಲ್ಲಿ ನಾವು ಹೇಳೋದಾದರೆ ಈ ಒಂದು ದೇವಾಲಯದಲ್ಲಿ ಕಾರ್ತಿಕ ಸೋಮವಾರಗಳಾಗಿರ್ಬೋದು ಮತ್ತು ಮಹಾಶಿವರಾತ್ರಿ ಆಗಿರ್ಬೋದು ಹಬ್ಬಗಳನ್ನು ಅದ್ಧೂರಿಯಾಗಿ ಒಂದು ಮಾಡ್ತಾರೆ. ನಂತರ ರಥೋತ್ಸವಗಳನ್ನು ಸಹ ನಡೆಸ್ತಾರೆ. ಯಾವ ರೀತಿ ಈ ಒಂದು ಹೊರಭಾಗದಲ್ಲಿ ನಮಗೆ ಕಾಣಿಸುತ್ತೆ ನೋಡಿ. ನಂತರ ಈ ಒಂದು ದೇವಸ್ಥಾನದಲ್ಲಿ ಬಹು ದೊಡ್ಡದಾದ ಒಂದು ಕಲ್ಯಾಣಿಯನ್ನು ಸಹ ನಾವು ನೋಡ್ಬೋದು. ಆ ಹಿಂಬದಿಯೆಲ್ಲ ಒಂದು ಉದ್ಯಾನವನ್ನು ಸಹ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.